ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಅಥಣಿ ಪಟ್ಟಣದ ಐತಿಹಾಸಿಕ ಈದ್ಗಾ ಮೈದಾನದಲ್ಲಿ ಇಸ್ಲಾಂ ಧರ್ಮದ ಪವಿತ್ರ ಹಬ್ಬವಾದ ಬಕ್ರೀದ್ ಅನ್ನ ಸಾಮೂಹಿಕ ಪ್ರಾರ್ಥನೆಯನ್ನ ಅತ್ಯಂತ ಸಡಗರ ಸಂಭ್ರಮ ಹಾಗೂ ಭಕ್ತಿ ಭಾವಗಳೊಂದಿಗೆ ವಿಜೃಂಭಣೆಯಿಂದ ಆಚರಿಸಲಾಗಿದೆ. ತಾಲೂಕಿನ ಸಹಸ್ರಾರು ಮುಸ್ಲಿಂ ಬಾಂಧವರು ಹೊಸ ವಸ್ತ್ರಗಳನ್ನ ಧರಿಸಿ ಒಂದೆಡೆ ನೆರೆದು ಜಂಟಿಯಾಗಿ ವಿಶೇಷ ನಮಾಜ್ ಅನ್ನು ಸಲ್ಲಿಸಿದ್ರು. ಈ ಭವ್ಯ ಧಾರ್ಮಿಕ ಸಮಾಜ ಸೇವೆಯಲ್ಲಿ ಭಾಗವಹಿಸಿ ನಾಡಿನ ಜನತೆಗೆ ಹಬ್ಬದ ಶುಭಾಶಯವನ್ನ ಕೋರಿ ಮಾಜಿ ಶಾಸಕರಾದ ಶ್ರೀ ಶಹಜಹಾನ್ ಡೋಂಗರಗಾವ್ ಅವರು ಮಹತ್ವದ ಸಂದೇಶವನ್ನ ನೀಡಿದ್ರು. ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ಸ್ಮರಿಸಿದ ಮಾಜಿ ಶಾಸಕ ಶಹಜಹಾನ್ ಡೋಂಗರಗಾವ್ ಅವರು ಇವತ್ತು ಇಡೀ ಜಗತ್ತಿನಾದ್ಯಂತ ಈದ್ ಉಲ್ ಅಜಾ ಹಬ್ಬವನ್ನ ಶ್ರದ್ಧೆಯಿಂದ ಆಚರಿಸಲಾಗುತ್ತೆ. ಇದು ಪ್ರವಾದಿ ಇಬ್ರಾಹಿಂ ಅಲೈಹಿಸ್ಲಾಂ ಅವರು ದೇವರ ಆದೇಶದಂತೆ ತಮ್ಮ ಅತ್ಯಂತ ಪ್ರೀತಿಯ ವಸ್ತುವನ್ನೇ ತ್ಯಾಗ ಮಾಡಲು ಸಿದ್ಧರಾದ ಇತಿಹಾಸ ಸಾರುವ ತ್ಯಾಗ ಮತ್ತು ಬಲಿದಾನದ ಸಂಕೇತವಾಗಿದೆ. ಇದೇ ಪವಿತ್ರ ದಿನದಂದು ಜಗತ್ತಿನ ಎಲ್ಲ ರಾಷ್ಟ್ರಗಳಿಂದ ಕೋಟಿಗಟ್ಟಲೆ ಮುಸ್ಲಿಂ ಬಾಂಧವರು ಮೆಕ್ಕಾ ನಗರಕ್ಕೆ ತೆರಳಿ ಹಜ್ ಯಾತ್ರೆಯನ್ನ ಕೈಗೊಳ್ತಾರೆ. ಇನ್ನು ಹಜ್ ನಲ್ಲಿರುವ ಎಲ್ಲಾ ಭಕ್ತರು ವಿಧಿವಿಧಾನಗಳನ್ನ ದೇವರು ಪೂರ್ಣಗೊಳಿಸಿ ಅವರ ಯಾತ್ರೆಯನ್ನ ಅನುಗ್ರಹಿಸಲಿ ಎಂದು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. ಇನ್ನೊಂದು ಪೂರ್ಣಗೊಳಿಸಲಿ, ಅವರ ಏನೊಂದು ಹದ್ದು ಯಾತ್ರೆಯನ್ನ ದೇವರು ಅದನ್ನು ಅನುಗ್ರಹಿಸಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೆ. ಅಷ್ಟೇ ಅಲ್ಲ, ನಮ್ಮ ಇವತ್ತಿನ ಪ್ರಾರ್ಥನೆಯಲ್ಲಿ ಎಲ್ಲ ವಿಶೇಷವಾಗಿ ಬೇಗನೆ ಆದಷ್ಟು ಮಳೆ ಆಗಬೇಕು. ಇವೆಲ್ಲ ನಮ್ಮ ಈ ನಾಡಿನ ರೈತರು ಕಂಗಾಲಾಗಿದ್ದಾರೆ. ಬೇಗನೆ ಮಳೆ ಆಗಿ ಅವರಿಗೆಲ್ಲರಿಗೆ ಒಳ್ಳೆ ಬೆಳೆಗಳು ಬರುವಂತದ್ದು ಒಂದು ಅನುಗ್ರಹ ದೇವರು ಕೈಪಾಲಿಸಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಲಾಗಿದೆ. ಅಷ್ಟೇ ಅಲ್ಲ, ಈಗ ಈ ಒಂದು ಚುನಾವಣಾ ಮತದಾರ ಪಟ್ಟಿಯ ಪರಿಷ್ಕರಣೆ ಪ್ರಕ್ರಿಯೆ ನಡೆದಿದೆ, ಇದರ ಬಗ್ಗೆನೂ ಸಹಿತ ಮಾಹಿತಿ ಹೇಳಲಾಗಿದೆ. ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಪರಿಷ್ಕರಣೆ ಆಗುತ್ತದೆ. ಪ್ರತಿಯೊಬ್ಬರು ಸಹಿತ ಯಾರು ಅರ್ಹ ಮತದಾರರಿದ್ದಾರೆ ತಮ್ಮ ಮತದಾರರನ್ನು ಹಾಕೊಂಡು ಪ್ರತಿಯೊಬ್ಬರು ತಮ್ಮ ಹೆಸರು ಪಟ್ಟಿಯಲ್ಲಿ ಬರುವಂತೆ ಜಾಗರೂಕತೆಯನ್ನು ವಹಿಸಬೇಕಂತೇಳಿ ಸಹಿತ ನಮ್ಮ ಮೂಲಗಳು ಇವತ್ತು ಈ ಎಲ್ಲ ನಮ್ಮ ಸಮಾಜಕ್ಕಾಗಿ ಕೊಟ್ಟಿದ್ದಾರೆ. ಅದಕ್ಕಾಗಿ ಕೊನೆಯದಾಗಿ ಈ ನಾವು ಭಾರತೀಯರು ಎಲ್ಲ ಭಾರತ ದೇಶದ ಹಿಂದೂ ಮುಸ್ಲಿಮರು ಸಹೋದರತ್ವದಿಂದ ಪ್ರೀತಿಯಿಂದ ಸಮೃದ್ಧಿಯಿಂದ ಶಾಂತಿಯಿಂದ ಬಾಳುವಂತ ಒಂದು ಅನುಗ್ರಹ ದೇವರು ದಯಪಾಲಿಸಿದಂತೆ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ, ನಾನು ನಿಮ್ಮ ಇಮ್ತಿಯಾಜ್ ಮಾಡುವಂಥ ಕೋಟಿ ಕೋಟಿ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ಬಕ್ರೀದ್ ಹಬ್ಬದ ವಿಶೇಷವಾಗಿ ಇಡೀ ದೇಶದ ಜನರಿಗೆ ಹಾಗೂ ಕರ್ನಾಟಕದ ಜನರಿಗೆ ಹಾಗೂ ವಿಶೇಷವಾಗಿ ಬೆಳಗಾವಿ ಜಿಲ್ಲೆ ಹಾಗೂ ಅಥಣಿ ತಾಲೂಕಿನ ಜನರಿಗೆ JDS ಪಕ್ಷದ ವತಿಯಿಂದ ನಾನು ನಿಮ್ಮ ಇಮ್ತಿಯಾಜ್ ಮಾಡುವಂಥ ಕೋಟಿ ಕೋಟಿ ಶುಭಾಶಯಗಳನ್ನು ಹೇಳ್ತಾ, ಇವತ್ತಿನ ದಿವಸ ಈ ಬಕ್ರೀದ್ ಹಬ್ಬ ತ್ಯಾಗ ಮತ್ತು ಬಲಿದಾನದ ಸಂಕೇತವಾಗಿರತಕ್ಕಂಥ ಈ ಹಬ್ಬದಲ್ಲಿ ವಿಶೇಷವಾಗಿ ಏನು ಇವತ್ತು ಯುವಕರು ಕೆಟ್ಟ ಚಟಗಳಿಗೆ ದುಶ್ಚಟಗಳಿಗೆ ಏನು ಬಿದ್ದಿದ್ದಾರೆ, ಆ ಚಟಗಳಿಂದ ಆ ಕೆಟ್ಟ ದುಶ್ಚಟಗಳಿಂದ ದೇವರು ಅವರಿಗೆ ಮುಕ್ತಿಯನ್ನು ನೀಡಲಿ ಹಾಗೂ ಯುವ ಪೀಳಿಗೆಗೆ ತಂದೆ ತಾಯಿಯರನ್ನು ನೋಡಿಕೊಳ್ಳುವಂಥ ವ್ಯವಸ್ಥೆಯು ಆ ದೇವರು ಕರುಣಿಸಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ, ಪ್ರತಿಯೊಬ್ಬರಿಗೂ ಈ ಹಬ್ಬದ ಪ್ರಯುಕ್ತ ಎಲ್ಲರೂ ನಾವು ಸಹೋದರತ್ವದಿಂದ ಶಾಂತಿಯಿಂದ ಇರಲಿ ಹಾಗೂ ಒಳ್ಳೆಯ ಮಳೆ ಬೆಳೆ ಆಗಲಿ ಅಂಥೇಳಿ